ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಲಾಧಾ ಗ್ರಾಮದ ಸುಕ್ಷೇತ್ರ ಧರಿ ಹನುಮಾನ್ ಮಂದಿರದಲ್ಲಿ ಶ್ರೀ 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 ಗುರುದೇವ ದತ್ತ ದಿಗಂಬರ ಹನುಮಾನ್ ಮಾಣಿಕೇಶ್ವರರ 44ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ದಿನಾಂಕ ಫೆಬ್ರವರಿ 14ರಿಂದ ಫೆಬ್ರವರಿ 24ರವರೆಗೆ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದು, ಈ ಒಂದು 11 ದಿವಸಗಳ ಕಾಲ ಅಖಂಡ ಹರಿನಾಮ ಸಪ್ತಾಹ, ಮಹಾರುದ್ರಾಭಿಷೇಕ, ಭಜನೆ, ಕೀರ್ತನೆ, ಪ್ರವಚನ, ಆಶೀರ್ವಚನ, ಪಲ್ಲಕ್ಕಿ ಮೆರವಣಿಗೆ ಹಾಗೂ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ, ದಾಸೋಹ ಸೇವೆ ಸೇರಿದಂತೆ ನಾನಾ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಜರುಗಿದವು. ಬರೀ ಲಾಧಾ ಗ್ರಾಮವಷ್ಟೇ ಅಲ್ಲದೆ ಹಲವು ಜಿಲ್ಲೆ ಗ್ರಾಮಗಳಿಂದ 50,000ಕ್ಕೂ ಅಧಿಕ ಭಕ್ತಾದಿಗಳು ಬಂದು ಶ್ರೀ ದತ್ತ ದಿಗಂಬರ ಹನುಮಾನ ಮಾಣಿಕೇಶ್ವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಇದೇ ವೇಳೆ ಮಂದಿರ ನಿರ್ಮಾಣಕ್ಕೆ ಸಹಾಯ ಹಸ್ತ ಚಾಚಿದವರಿಗೆ, ಪರಿಶ್ರಮಿಸಿದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕುರಿತಂತೆ ಮಾಣಿಕೇಶ್ವರರ ಕುಟುಂಬದ ಕುಡಿಯಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿಯವರು, ಸೋಮನಾಥ್ ಪಾಟೀಲ್ ಅವರು ಸೇರಿದಂತೆ ಮಂದಿರದ ಪ್ರಮುಖರು ಮಾತನಾಡಿದರು. ತಮ್ಮ ಕಂಪ್ನಿಯವರು ಯಾವಾಗ ನಾವು ಅವರಲ್ಲಿ ಹೋಗಿ ನಾವು ಈ ಒಂದು ಮಂದಿರ ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ ಅಂದಾಗ ತನುಮನ ಧನ ಗುರುವಿಗೆ ಅರ್ಪಣೆ ಎನ್ನುವಂತೆ ಇಲ್ಲಿ ಬಂದು ಅಭಿಷೇಕವನ್ನು ಮಾಡಿ ಮೊಟ್ಟ ಮೊದಲಿಗೆ ಪೂಜೆ ಮಾಡಿದ ನಂತರನೇ ಈ ರೋಡ್ ಅನ್ನು ಪ್ರಾರಂಭಿಸಿದ್ರು. ಮತ್ತೆ ನನಗೆ ಆಮೇಲೆ ಸುದ್ದಿ ಬಂತು, ಅವರಿಗೆ ಇಲ್ಲಿ ಮಾಡಿ ಹೋದ ನಂತರ 2 ದೊಡ್ಡ ಕೆಲಸಗಳು ಕೂಡ ಸಿಕ್ಕವು ಅನ್ನುವಂತ ಸಂದೇಶವನ್ನು ಬಂದವು. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದಾಗ, ಒಂದೊಂದು ಪುಣ್ಯ ಭೂಮಿಗೂ ಒಂದೊಂದು ಮಹಿಮಾ ಇರುತ್ತದೆ. ನಮ್ಮ ಮಹಾಯೋಗಿ ಮಾಣಿಕನಾಥರು ದಿಗಂಬರರಾಗಿದ್ದಾರೆ, ಅವರ ಮೈ ಮೇಲೆ ಬಟ್ಟೆ ಇಲ್ಲ. ಪವಾಡ ಪುರುಷರು ಬಹಳಷ್ಟು ಜನರಿಗೆ ನೊಂದು ಬೆಂದವರಿಗೆ ಕಲ್ಪ ವೃಕ್ಷವಾಗಿ ಆಶೀರ್ವಾದವನ್ನು ನೀಡುವಂತವರು. ಅದಕ್ಕ ತಮ್ಮ ಸೇವೆ ಹೇಗೆ ನಮ್ಗೆ ನಮ್ಮ ಖೇಡಿಯವರಿಗೆ ಬೆಂಗಳೂರು ಮೈಸೂರಿನ ಹೆದ್ದಾರಿಯ ಹೀರೋ ಅಂತ ಕರೀತಾರ, ಹಂಗ ನಮ್ಮ ಬೀದರ್ ನಾಗಮರಪಳ್ಳಿ ಹೆದ್ದಾರಿಯ ಹೀರೋ ಅಂತ ನಾವು CR ಮಹೇಶ್ ನಾಯ್ಡು ಮತ್ತೆ CH ಮುರಳೀಧರ ನಾಯ್ಡು ಅವರಿಗೆ ನಾವು ಒಂದು ಅಂತರಾತ್ಮದಿಂದ ಕರೆಯಲ್ಪಡ್ತಾ ಇದ್ದೀವಿ. ನಮ್ಮ ಸುಕ್ಷೇತ್ರದಿಂದ ಅವರಿಗೆ ವಿಶೇಷವಾಗಿ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ನಾವೊಂದು 5 ಜನರ ಇವತ್ತಿನ ದಿವಸ ಅಖಂಡ ಸಪ್ತಾಹ ದಿನಾಂಕ 14/2/24ರಂದು ಶುರುವಾಗಿದ್ದು ದಿನಾಂಕ 24/2/24ರಂದು ಭವ್ಯ ಜಾತ್ರೆ ಅಂತ ಸುಮಾರು 45,000 ಜನ ಭಕ್ತರು ಬರ್ತಾರೆ. ಹಾಗೆ ಎಲ್ಲ ಅಂಕಗಳಿಗೆ ಪ್ರಸಾದ ವಿತರಣೆ ಅಂತ ಇದು ಸುಮಾರು ಇಲ್ಲಿಲ್ಲ ಎಲ್ಲವೇ ಮುಕ್ತವ್ರು ಜನಿಸಿದ್ದು ಇಲ್ಲಿ 12 ತಪಸ್ ಮಾಡಿದ್ದು, ಮುಳ್ಳಮರಿ ಹಾಳದಾಗ ತಪಸ್ ಮಾಡಿದ್ರೆ ಕರ್ಮೋದವರು ಕೈಗಾರ ಅವ್ರು ಭಾಳ ಕೊಟ್ಟು ಈ ಜಗದ ಯಾರು ಬಂದ್ರೆ ಅವ್ರು ಏನ್ ಮಾಡ್ಬೋದು ಸಿಗ್ಬೋದು. ಭಾಳ ಭಾಳ ಇವತ್ತು ಈ ಮಹಾರಾಷ್ಟ್ರ ಬಗ್ಗೆ ನಾವು ಏನು ಎಲ್ಲರೂ ಹೇಳ್ಯಾರ, ನಾವೇನು ಹೇಳೋದು ಹೊರತಿಲ್ಲ. ಅವ್ರಿಗೆ ಏನ್ ಮಾಡಿರೋ ಮುಚ್ಚ ನಮಗೆ ಯಾವ್ದು ಪುನಃ ಇಲ್ಲ. ಈಗ ನಮ್ಮವರಿಗೆ ಮುಚ್ಚಲ ಸುಮ್ಮನೆ ಮಾಡಿದ್ರೆ ಹೆಲಿಕಾಪ್ಟರ್ ಹೂವು ಹಾಕಿ ಬರೋದು. ಇನ್ನು ಯಾವ ದೇವರಾದವ ಯಾವ ಮುಖ್ಯಮಂತ್ರಿ ಮಹಾರಾಷ್ಟ್ರ ಹಾಕ್ತಾರೋ ಯಾರು ಹಾಕ್ತಾರೋ ನನಗೆ ಪುನಃ ಇಲ್ಲ. ಅದಕ್ಕೆ ಈ ಗುಡಿ ಅವ್ರ ಒಂದು ಮಾತಂದ್ರು ಈಗ ನಾ ಇದು ರಾಷ್ಟ್ರನೂ ನಾವೇ ಮಾಡ್ಕೊಡ್ತೀರಿ ಪೂರ 8 ಖರ್ಚು ಹೇಳ್ಯಾರ. ಕಾರ್ಕಂಡಿಗೆಲ್ಲ ಬಂದಂತ ಭಕ್ತರಿಗಳಿಗೆ
ಎಲ್ಲ ನಾಯಕರಿಗೆ ಮಾನಕರಿಗೆ ನಮ್ಮ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಸೋಮನಾಥ್ ಪಾಟೀಲ್ ಬಂದಾರ. ಅವ್ರಿಗೆ ಕೂಡ ನಾನು ಧರಿಯನ್ನ ಸ್ವಾಗತವನ್ನು ಕೋರುತ್ತೇನೆ. ಬಾಬುರಾವ್ ಕಾರ್ವರಿಯವರು ಕೂಡ ಕಾರ್ಯದರ್ಶಿಗಳು ಬರಬೇಕು. ಮತ್ತು ಶಿವಲಿಂಗ ಉಮಾದವರು ರಾಜೀವ್ ಭಂಡಾರಿಯವರು ಬರಬೇಕು. ಇವರೆಲ್ಲರಿಗೂ ನಮ್ಮ ದತ್ತ ದಿಗಂಬರ ಮಾಣಿಕೇಶ್ವರ ಪರವಾಗಿ ಭಕ್ತರುಗಳ ಸುತ್ತಮುತ್ತ ಗ್ರಾಮಸ್ಥರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೇಳ್ತೀನಿ. ಇಲ್ಲಿ ಬಂದು ಎಲ್ಲರೂ ಪ್ರಸಾದ ತಗೊಂಡು ಪುನೀತರಾಗಿ ದರ್ಶನ ಮಾಡಿ ಹೋಗ್ಬೇಕಂತೇಳಿ ಕಳಕಳಿಯ ಮನವಿ ಮಾಡಿಕೊಳ್ತೇನೆ. ಶ್ರೀ ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರ ಸೋಮನಾಥ್. ಶ್ರೀ ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರಾಯ ನಮಃ. ಬಜರಂಗ ಬಲಿ ವೀರಾಂಜನೇಯ ನಮಃ. ಈ ನಮ್ಮ ಸುಕ್ಷೇತ್ರ ಧರಿ ಹನುಮಾನ್ನಲ್ಲಿ ಇದು ಒಂದು 44ನೇ ಜಾತ್ರಾ ಮಹೋತ್ಸವ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಹಿಡಿದು ಇಡೀ ಅಂತರ್ರಾಜ್ಯಗಳಿಂದ ಸುಮಾರು 50,000ಕ್ಕೆ ಹೆಚ್ಚು ಮೇಲ್ಪಟ್ಟು ಭಕ್ತಾದಿಗಳು ಈ ಮಂದಿರಕ್ಕೆ ನಾವು ಈ ಒಂದು ಭಾಗದಲ್ಲಿ ಗೋಧಿ ಏರಿಸುವ ಹುಣ್ಣಿಮೆ ಅಂತೇವೆ, ಕೆಲವೊಂದು ಕಡೆ ಭಾರತ ಹುಣ್ಣಿಮೆ ಅಂತ ಕರೀತಾರೆ. ಇಂದಿನ ದಿವಸ ಪ್ರತಿಯೊಬ್ಬರು ತನ್ನ ದಿನನಿತ್ಯದ ಕ್ಯಾಲೆಂಡರ್ ನಲ್ಲಿ ನೋಂದಣಿ ಮಾಡಿಕೊಂಡು ಸುಮಾರು 50,000ಕ್ಕೂ ಹೆಚ್ಚು ಜನ ಭಕ್ತರು ಬಂದು ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ನಮ್ಮ ಸುಕ್ಷೇತ್ರ ಧರಿ ಹನುಮಾನ್ ವತಿಯಿಂದ ಬಂದಂತಹ ಸದ್ಭಕ್ತರಿಗೆ ಎಲ್ಲರಿಗೂ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜೊತೆಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಆ ಶ್ರೀ ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರ ಅವರು ಯಾವಾಗ ಯರನಹಳ್ಳಿಯ ಗೌಡರ ಮನೆತನದಲ್ಲಿ ಜನ್ಮ ತಾಳಿ ಸುಕ್ಷೇತ್ರ ಧರಿ ಹನುಮಾನಕ್ಕೆ ಬಂದು 12 ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡಿ ಸಾಕ್ಷಾತ್ ವೀರಾಂಜನೇಯ ಹನುಮಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ನೆಲೆಸಿರುವ ಇರುವಂತ ಪುಣ್ಯ ಭೂಮಿ. ಈ ಪುಣ್ಯ ಭೂಮಿಯಲ್ಲಿ ಬರುವಂತ ಎಲ್ಲ ಪವಿತ್ರ ಆತ್ಮಗಳು ಪುಣ್ಯವಂತರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನನಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ನಮ್ಮ ಈ ಒಂದು ಮಂದಿರದ ಬೆನ್ನೆಲುಬು ಆಗಿರ್ತಕ್ಕಂಥ ಪ್ರಕಾಶ್ ಮರ್ತುಳೆ ನಾಗೂರ್ ಅವರು ಒಂದೆರಡು ಅನಿಸಿಕೆಗಳು ತಾವು ದತ್ತ ದಿಗಂಬರ ಮಾಣಿಕೇಶ್ವರ ನಮ್ಮ 44ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರತಿ ವರ್ಷ ಈ ವರ್ಷ ಕೂಡ ಬಹಳ ಸುಂದರವಾಗಿ ಬಹಳ ಉತ್ಸವದಿಂದ ಪಲ್ಲಕ್ಕಿ ಮೆರವಣಿಗೆ ಹಾಗೂ ದಾಸೋಹ ಬಂದಂಥ ಎಲ್ಲ ಭಕ್ತರು ನಮ್ಮ ಸುಕ್ಷೇತ್ರ ಧೈರ್ಯವಾಗಿ ಆಗಮಿಸಿದಿರಿ. ಆ ಮಾಣಿಕನಾಥ ಸದಾ ಎಲ್ಲ ಭಕ್ತರಿಗೆ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲು ಮಾಣಿಕನಾಥನ ಪಾದನೆ ಬೇಡುತ್ತಾ. ಯಾಕಂದ್ರೆ ನಮ್ದು ಗುರುಗಳು ರೆಡ್ಡಿ ಸಾಹೇಬರು ಹೇಳಿದ್ರು, ನಾವು ನಮ್ಮ ಸಜ್ಜುಬಾರ್ ಪೊಲೀಸ್ ಅಣ್ಣವರು ನಮ್ಮ ಕೊರಗುವರು ಸುಮಾರು ಒಂದು 15 ಜನ ಮಾಲಕರ ಬಳಿ ಹೋಗಿದ್ದೆವು. ಯಾಕಂದ್ರೆ ಅವ್ರು ಭಾಳ ಬೀಜಾಗಿದ್ರು ಸಾವರು ಅರ್ಜೆಂಟ್ ಅವ್ರ ಕಾರ್ ಚಾಲ ಇತ್ತು. ಯಾಕಂದ್ರೆ ಅವ್ರಿಗೆ ನೋಡಿ ನಮ್ಗೆ ಹೇಳ್ಬೇಕನ್ನಿಸ್ತು. ನಾವು ಹೋದೇವು, ಸ್ವಲ್ಪ ಟೈಮ್ ಇಲ್ಲಪ್ಪ ಅಂದರು. ಪಾಪ ಕೆಲಸ ಇದ್ದೇನೋ ಅವ್ರಿಗೆ ಸರ್ ಅಂತ ಮಾಡಿ ಅವ್ರಿಗೆ ಏನು ಸಂಕಲ್ಪ ಡೈರೆಕ್ಟ್ ನಾವು ಇನ್ನೂ ಅಲ್ಲೇ ಕಡೆ ನಂದಿಗ ಮುಂದೆ ಧೈರ್ಯಮಾನ್ ಬಂದಾರೆ. ಅವ್ರು ಮಾಲಕರು ನಂದಿಗ ಮುಂದೆ ಮಾಲಕರು ಧೈರ್ಯಮಾನ್ ಬಂದಾರ. ನಾವಿಲ್ಲಿ ನೋಡಿ ಮಾಲಕರು ಹೆಂಗ್ರಿ ಅಂದ್ರೆ ನಮ್ಮ ಯಶವಂತ ಪಟೇಲು ಎಲ್ಲ ನೋಡ್ರು ಹಿಂಗ ಸ್ವಾಮಿ देखो ये क्या है छोटा काम है मैं बहुत डाले ಅಂತ ಹೇಳಿದ್ರು ಅವ್ರು. ಅವತ್ತು ನಾವಂದೇವು ಯಾಕಂದ್ರೆ ಇಂಥ ಭವ್ಯವಾದ ಮಂದಿರ ಆಂಜನೇಯ ಹನುಮಾನ ಮಾಣಿಕೇಶ್ವರ ಮಹಾದೇವ ಮಂದಿರವನ್ನು ಈಗ ನಮ್ಮ ಭಾರತ ದೇಶದಲ್ಲಿ 5 ರಾಮ ಮಂದಿರ ನಾವು ಸುಂಟರು ಗುರುಗಳು ಬಂದಿದ್ವಿ. ಅವ್ರು ಹೇಳಿದ್ರು ರಾಮ ಮಂದಿರ ಪ್ಲಾನ್ ಏನು ನೀವು ಕೊಟ್ಟಿದೆ, ಮತ್ತು ನಿಮ್ಮ ಪ್ಲಾನ್ ನಾವು ತಗೊಂಡವ ಅಂತ ಕೇಳಿದ್ರು ಅವ್ರಿಗೆ. ಯಾಕಂದ್ರೆ ಅಲ್ಲಿ ರಾಮ ಮಂದಿರ ಹೆಂಗೈತೆ ಮತ್ತೆ ಇದು ಸೆಕೆಂಡ್ ರಾಮ ಮಂದಿರ ಅಂತ ಅವ್ರು ಗುರುಗಳು ಹೇಳಿದ್ರು. ಭಾಳ ಖುಷಿ ಆಯ್ತು ನಮ್ಗೆ. ಯಾಕಂದ್ರೆ ಇಂಥ ದೊಡ್ಡ ದೊಡ್ಡ ಭಕ್ತರು ದೊಡ್ಡ ದೊಡ್ಡ ದಾನಿಗಳು ಈ ಸೇವೆಯನ್ನು ಮಾಡಿದಾರ. ಅವ್ರ ವರ್ಣ ನಾವು ಒಂದು ಪ್ಯಾಕೆಟ್ ಅಕ್ಕಿ ಹೋಗ್ಬೇಕಾದ್ರೆ 8 ಬೇಕಿ ಲೆಕ್ಕ ಹಾಕ್ತೇವ್ರಿ. ಇಂಥ ಸುಮಾರು ಲಕ್ಷೋರು ರೂಪಾಯಿ ಅವರು ಹಾಕಿ ಮತ್ತು ನಮ್ಮ ಅಣ್ಣವರ ಹೊಸರ ಮಾನ್ಯರಿಗೆ ನಾನು ಬೆಳಗನೆ ಇಲ್ಲೇ ಇದ್ದೀನಿ. ರಾತ್ರಿ 2 ಗಂಟೆ ಒಂದ್ಸಲ, ಮಸ್ಕಿನ ಒಂದ್ಸಲ, ಮತ್ತು ಮುಂಜಾನೆ ಒಂದ್ಸಲ 4 ಸಲ ಫೋನ್ ಮಾಡ್ಯಾರಿ. ದಾಲ್ಯೋಜಿ ಹಚ್ಚ ದಾಲ್ಯೋ ಮಾಲ್ ದವಾ ದಾಲ್ಯೋ ಅಂತೇಳಿ. ಈ ಗರ್ಭಗುಡಿ ಏನಂದ್ರೆ ಸರ್ ಮಿನಿಮಮ್ ಸರ್ 8 ಇಂಚ್ ಮಾಲ್ ಹಾಕೊಂಡಿರೋ ಸರ್. 8 ಇಂಚ್ ಮಾಲ್ ಅಂದ್ರೆ ಅಷ್ಟು ಅವ್ರೇನು ಅತಿ 10 ಇಂಚ್ ದಾಲ್ಯೋಜಿ ಮಾಲ್ ಪೂರ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಆ ದತ್ತ ದಿಗಂಬರ ಮಾಣಿಕೇಶ್ವರ ಹನುಮಾನ ಅವರಿಗೂ ಇಂಥ ಇಡೀ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿ ನಂಬರ್ 1 ಕಾಂಟ್ಯಾಕ್ಟರ್ ಆಗಬೇಕಂತಲ್ಲಿ ಅವ್ರ ಮಾಣಿಕನಾಥನ ಪಾದವನ್ನು ಇದ್ದರ ಅದೇ ದಿಗಂಬರ ಮಾಣಿಕೇಶ್ವರರ ಒಂದು ತಪೋಭೂಮಿ ಹರಿ ಹನುಮಾನ್ ದಾದಾ ಕ್ಷೇತ್ರದಲ್ಲಿ ಆಯೋಜಿಸಿರುವ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಸದ್ಭಕ್ತರೇ ಹಾಗೂ ಈ ಒಂದು ಜಾಗೃತ ಕ್ಷೇತ್ರ ಎಲ್ಲಿ ಕಲಗೂಡು ಮುತ್ತಿ ಅಂತ ಫೇಮಸ್ ಇದ್ದಾರೆ ಮಾಣಿಕೇಶ್ವರರು. ನಿಮ್ಮ ಔರಾದ್ ತಾಲೂಕಲ್ಲಿ ಬಹಳ ಕಮ್ಮಿ ಅವ್ರದ್ದು ಪ್ರಖ್ಯಾತಿ ಇದೆ.
ಊರಿಂದ ನಾವು ಹೋದ್ವಿ ಅಂದ್ರೆ ಎಲ್ಲಿ ಹೋದ್ರೆ ಕಲ್ಲಮೂಡು ಮುತ್ತೆ ಅಂತ ಹೇಳಿ ಕರಿತಿರ್ತಾರೆ ಅಲ್ಲಿ. ಕಲ್ಲಮೂಡು ಇರ್ಬೋದು, ಇವತ್ತು ಸ್ವಂತ ಅವ್ರು ಸುಮ್ಮನೆ ನಿಂತು ಹೋಗಿದಂತ ಜಾಗ. ಇವತ್ತಲ್ಲಿ ಅಲ್ಲಿನ ಅಭಿವೃದ್ಧಿ ಕಾರ್ಯ ನೋಡಿದ್ರೆ ನಮ್ಮ ಶಂಕರಲಿಂಗ ಮುತ್ತೆ ಅವರು ಕುಂತ ಜಾಗ, ಅವ್ರ ಶಿಷ್ಯರು ಕುಂತ ಜಾಗ ಇವತ್ತು ಬಹಳ ಭವ್ಯವಾಗಿ ಅಭಿವೃದ್ಧಿ ಹೊಂದಿದೆ. ಅಲ್ಲಿ ಶಿಕ್ಷಣಕ್ಕೆ ಇದಕ್ಕಾಗಿ ಶೈಕ್ಷಣಿಕ ಇನ್ಸ್ಟಿಟ್ಯೂಟ್ ನಡೀತಾ ಇವೆ. ಒಳ್ಳೆ ರೀತಿಯಲ್ಲಿ ಅಲ್ಲಿ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಅವರಿಗೆಲ್ಲ ಭಕ್ತರು ಅವ್ರು ಭೇಟಿ ಕೊಡುವಂತ ದೇವರು ಅಂತ ಇದ್ರು. ಅಂತ ಒಂದು ಕಲ್ಲಮೂಡು ಮುದ್ದೆಯವರು ವಿಶೇಷವಾಗಿ ಹನುಮಾನ್ನ ಭಕ್ತರು. ಧರಿ ಹನುಮಾನ್, ಹನುಮಾನ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಪೂಜಿಸಲ್ಪಡುವವರು ಯಾರಾದರೂ ಇದ್ರು ಹನುಮಾನ ದೇವರ ಈ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಗೈದು ಇವತ್ತು ಭಕ್ತರ ಉದ್ಧಾರವನ್ನು ಮಾಡುತ್ತಾ ಅವರು 44 ವರ್ಷಗಳ ಹಿಂದೆ ಅವರು ತಮ್ಮ ಜೀವವನ್ನು ತೊರೆದಿದ್ರು ಕೂಡ, ಅವ್ರು ಸ್ವರ್ಗವಾಸಿ ಆಗಿದ್ರು ಕೂಡ, ಅವ್ರು ಇವತ್ತು ಕೂಡ ಜೀವಂತವಾಗಿ ಅನೇಕ ಜನರಿಗೆ ಪವಾಡಗಳನ್ನು ತೋರಿಸ್ತಾ ಇದ್ದಾರೆ. ವಿಜಯಕುಮಾರ್ ಪಾಟೀಲ್ ಹೇಳ್ತಾ ಇದ್ರು, ಅವ್ರು ನಮ್ಗೆ ಹೇಳಿದ್ದಾರೆ, ಎಲ್ಲಿಯೂ ಕೂಡ ನೀವು ಚಂದ ಮಾಡಬೇಡ್ರಿ, ಬೇರೆ ದೇವಸ್ಥಾನದಲ್ಲಿ ಮಾಡಿದಾಗ ಭಿಕ್ಷೆ ಬೇಡಬೇಡ್ರಿ, ನನ್ನ ಸ್ಥಳಗಳು ತಾನಾಗಿಯೇ ಅಭಿವೃದ್ಧಿ ಆಗ್ತಾವ ಅನ್ನುವಂತ ಒಂದು ಮಾತನ್ನು ಹೇಳಿದ್ರು. ಇವತ್ತು ಗೊತ್ತಿದ್ದಾಗ ಕೂಡ ಅವ್ರು ಎಲ್ಲೂ ಮನವಿ ಮಾಡಿರ್ಲಿಲ್ಲ, ಆದ್ರೂ ಅವ್ರು ಬಂದು ಹೇಳಿ ಇಷ್ಟೊಂದು ದೊಡ್ಡ ಸುಂದರ ಕಟ್ಟಡ ಮಾಡಿದ್ದಾರೆ, ಜೊತೆಗೆ ಮುಂದಿನ ಅಭಿವೃದ್ಧಿಯನ್ನು ಕೂಡ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಕಲ್ಲಮೂಡು ಮುತ್ತೆಯವರ ಒಂದು ಪವಾಡ. ಅಂತ ಒಂದು ಪವಾಡ ಪುರುಷನ ದರ್ಶನಕ್ಕೆ ನಾವು ಬಂದಿದ್ದೀವಿ. ನಮಗೂ ಕೂಡ ಇದು ಒಂದು ನಮ್ಮ ಹಿಂದಿನ ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯ ಇದೆ. ಇಂಥ ಸಂದರ್ಭದಲ್ಲಿ ವಿಜಯಕುಮಾರ್ ಪಾಟೀಲರು ನಮ್ಮನ್ನು ಕೂಡ ಕರೆಸಿ ಆ ಭಗವಂತನ ಆಶೀರ್ವಾದ ಮಾಡಿಸಬೇಕಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ ನಾನು ಮಾತಿಗೆ ವಿರಾಮವನ್ನು ಹೇಳ್ತೀನಿ.